ಹಲೋ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ನೆಲ ವಿರೋಧಿ ವಿಧಾನವೇ ಕೃಷಿ ಸಮಸ್ಯೆಯ ಮೂಲ ಈ ಲೇಖನಕ್ಕೆ ಕೇಳುವಂತಹ 5 ಮತ್ತು 10 ಅಂಕದ ಸೆಮಿಸ್ಟರ್ ಎಕ್ಸಾಮ್ನ ಪ್ರಶ್ನೆಗಳ ಕುರಿತು ಮತ್ತು ಅದಕ್ಕೆ ಉತ್ತರ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು ವಂದನಾ ಶಿವ ಅವರು ಬರೆದಿರುವಂಥ ಲೇಖನ. ಇದೇ ರೀತಿ ಎಲ್ಲ ವಿಷಯಗಳ ಅಕ್ಯುರೇಟ್ ಕೀ ಆನ್ಸರ್ಸ್ಗಳು ಹಾಗೂ PDF ನೋಟ್ಸ್ಗಳು ಮತ್ತು ಎಕ್ಸಾಮ್ನಲ್ಲಿ ಬೀಳುವಂತಹ 100% ಫಿಕ್ಸ್ ಕ್ವಶನ್ಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ನಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಹೋದರೆ ನಿಮಗೆ ಯೂಟ್ಯೂಬ್ ಮೆಂಬರ್ಶಿಪ್ ಜಾಯ್ನ್ ಆಗುವಂಥ ಲಿಂಕ್ ಸಿಗುತ್ತೆ. ಅದ್ರ ಮೂಲಕ ನೀವು ಜಾಯ್ನ್ ಆದರೆ ನಾವು ಅಕ್ಯುರೇಟ್ ಕ್ವಶನ್ಸ್ಗಳನ್ನೇ ಕೊಡ್ತೀವಿ. ಇದಕ್ಕೆ ನಮ್ದು ಯಾವಾಗಲಿದ್ದರೂ ಫಿಕ್ಸ್ ಕ್ವಶನ್ಸ್ನ ಕೊಡೋದು 3 ವರ್ಷದಿಂದ ರೆಕಾರ್ಡ್ ಇದೆ. ನೀವು ಹಳೆ ವಿಡಿಯೋಗಳನ್ನ ಚೆಕ್ ಮಾಡ್ಬೋದು. ಸೇಮ್ ಟು ಸೇಮ್ ಅಕ್ಯುರೇಟ್ ಕ್ವಶನ್ಸೇ ಬರುತ್ತೆ. ಆದ್ದರಿಂದ ಡಿಸ್ಕ್ರಿಪ್ಷನಲ್ಲಿರುವಂತಹ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಹಾಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಮೊದಲಿಗೆ ಈ ನೆಲ ವಿರೋಧಿ ವಿಧಾನವೇ ಕೃಷಿ ಸಮಸ್ಯೆಯ ಮೂಲ ಈ ಲೇಖನ ಯಾವುದ್ರ ಬಗ್ಗೆ ಇದೆ, ಇದನ್ನು ಯಾರು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಇದನ್ನು ಬರೆದವರು ವಂದನಾ ಶಿವ. ಇವರೊಬ್ಬ ಅಗ್ರಿಕಲ್ಚರಲ್ ಹೋರಾಟಗಾರ್ತಿ, ಅಂದರೆ ನೇಚರ್ಗೆ ಸಂಬಂಧಪಟ್ಟಂಥ ಒಬ್ಬ ಹೋರಾಟಗಾರ್ತಿ. ಇದೇನಿದೆ ಅಂದರೆ ಹೆಣ್ಣನ್ನು ಮತ್ತು ಕೃಷಿ ಭೂಮಿಯನ್ನು ಹೋಲಿಸಿ ಬರೆಯಬೇಕಾದಂಥ ಒಂದು ಲೇಖನವಾಗಿದೆ. ನಿಮ್ಮ ಲೆಸನ್ ಇದು 11 ಪೇಜ್ನಲ್ಲಿ ಇದೆ. ಈ ಪೇಜ್ನಲ್ಲಿರುವಂಥ ನೀವು ಉತ್ತರ ಬರಬೇಕಾಗಿರುವಂಥ ಪಾಯಿಂಟ್ಗಳನ್ನ ಮಾತ್ರ ತೆಗೆದು ನಾವು ಉತ್ತರದಲ್ಲಿ ಹಾಕಿದ್ದೀವಿ. ಇದು 2 ಸೆಕ್ಷನ್ನಲ್ಲಿದೆ. ಅಂದರೆ ಹೆಣ್ಣಿನ ಬಗ್ಗೆ ಮೊದಲಿಗೆ ಒಂದು ಲೇಖನವನ್ನು ಕೊಟ್ಟು ನಂತರದಲ್ಲಿ ಹೆಡ್ಡಿಂಗ್ ಕೊಟ್ಟು ಕೃಷಿ ಭೂಮಿ ಅದರ ಬಗ್ಗೆ ಕೊಟ್ಟಿದ್ದಾರೆ. ಎರಡನ್ನೂ ನಾವು ಕಂಪೇರ್ ಮಾಡಿ ಆನ್ಸರ್ ಬರೀಬೇಕಾಗಿರುತ್ತೆ. ಆದ್ದರಿಂದ ಆ ಕಂಪೇರ್ ಮಾಡಿದ ಆನ್ಸರನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ. ಮೊದಲನೇ ಪಾಯಿಂಟಿಂದ ಹೋಗೋಣ. ಟೋಟಲ್ 11 ಪಾಯಿಂಟ್ ಬರುತ್ತೆ. ಈ 11 ಪಾಯಿಂಟ್ನ ಬರೆದ್ರೆ ನೀವು ಔಟ್ ಆಫ್ ಮಾರ್ಕ್ಸ್ನ ಪಡ್ಕೋತೀರ. ಮೊದಲನೇ ಪಾಯಿಂಟ್ ಏನಂದರೆ ಹೆಣ್ಣು ಮತ್ತು ಗರ್ಭ ಹಾಗೆಯೇ ಬೀಜ ಮತ್ತು ಮಣ್ಣು ಈಗ ಲಾಭ ಗಳಿಸುವ ವಸ್ತುಗಳಾಗಿ ಮಾರ್ಪಾಡಾಗಿದೆ. ಒಂದು ಹೆಣ್ಣು ಆಕೆಯ ಸಂತಾನೋತ್ಪತ್ತಿಯ ಗರ್ಭವನ್ನು ಹಾಗೆಯೇ ಒಂದು ಕೃಷಿ ಭೂಮಿಯ ಮಣ್ಣನ್ನು ಮತ್ತು ಅದರಲ್ಲಿ ಬಿತ್ತುವಂಥ ಬೀಜವನ್ನು ನಾವು ಈಗ ಲಾಭ ಗಳಿಸುವ ವಸ್ತುಗಳಾಗಿ ಮಾಡಿಕೊಂಡಿದ್ದೇವೆ ಈ ಆಧುನಿಕ ಕಾಲದಲ್ಲಿ. ಎರಡನೇದ್ದು, ಹೆಣ್ಣು ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಸಂತಾನೋತ್ಪತ್ತಿ ಮಾಡುತ್ತಿದ್ದಾಳೆ. ಹಾಗೆಯೇ ರೈತರು ರಾಸಾಯನಿಕಗಳ ನೆರವಿನಿಂದ ಬೆಳೆ ಬೆಳೆಯುತ್ತಿದ್ದಾರೆ. ಆದರೆ ಈಗೇನಾಗಿಬಿಟ್ಟಿದೆ ಅಂದರೆ ಹೆಣ್ಣು ಹೊಸ ಟೆಕ್ನಾಲಜಿ ಬಂದಿದೆ ಗರ್ಭಧಾರಣೆಗೆ. ಅವುಗಳನ್ನು ಬಳಸ್ಕೊಂಡು ಸಂತಾನೋತ್ಪತ್ತಿಯನ್ನು ಮಕ್ಕಳನ್ನು ಹೆರ್ತಾ ಇದ್ದಾಳೆ. ಹಾಗೆಯೇ ರೈತರು ಕೂಡ ತಮ್ಮ ಜಮೀನಿನಲ್ಲಿ ರಾಸಾಯನಿಕಗಳನ್ನು ತಂತ್ರಜ್ಞಾನದಿಂದ ಬಂದಿರುವಂತಹ ಯಂತ್ರೋಪಕರಣಗಳನ್ನ ಬಳಸಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಈ ರೀತಿಯಾಗಿ ನೀವು ಕಂಪೇರ್ ಮಾಡ್ತಾ ಹೋಗಬೇಕು. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್, ತಂತ್ರಜ್ಞಾನದ ಹೆಸರಿನಿಂದ ಹೆಣ್ಣಿನ ಗರ್ಭ ಮತ್ತು ರೈತರ ಕೃಷಿ ಭೂಮಿಯನ್ನು ನಿಯಂತ್ರಿಸುವ ಹೊಸ ವಸಾಹತುಶಾಹಿ ಸ್ಥಾಪನೆಯಾಗಿದೆ. ವಸಾಹತುಶಾಹಿ ಅಂದರೆ ನಮ್ಮ ವಸ್ತು ನಮ್ಮ ಸ್ವಾತಂತ್ರ್ಯ ಮತ್ತೊಬ್ಬರದ ಹಿಡಿತದಲ್ಲಿ ಹೋಗೋದು. ಈಗೇನಾಗಿದೆ, ಹೆಣ್ಣಿನ ಗರ್ಭ ಹಾಗೆ ಕೃಷಿ ಅಗ್ರಿಕಲ್ಚರ್ ಮಾಡೋದು, ಸಂತಾನೋತ್ಪತ್ತಿ ಮಾಡೋದು, ಇವೆರಡೂ ಟೆಕ್ನಾಲಜಿ ಕೈಯಲ್ಲಿ ಹೋಗ್ಬಿಟ್ಟಿದೆ, ಸ್ವತಂತ್ರವಾಗಿಲ್ಲ. 4ನೇ ಪಾಯಿಂಟು, 18ನೇ ಶತಮಾನದಲ್ಲಿ ಪ್ರಸೂತಿಶಾಸ್ತ್ರ ಪರಿಚಯಿಸಿದ ಇಕ್ಕಳ ಬಳಸುವುದು ರೂಢಿಯಲ್ಲಿ ಬಂದಿತ್ತು. ಅಂದರೆ 18ನೇ ಶತಮಾನದಲ್ಲಿ ಈ ಮಗು ಜನಿಸುವಾಗ ಆ ಮಗುವನ್ನು ಹೊರಗಡೆ ಎಳೆಯೋದಕ್ಕೋಸ್ಕರ ಬಳಸುವಂಥ ಒಂದು ಸಾಧನ ಇಕ್ಕಳ. ಇದು ದಾದಿಯರ ಪ್ರಭಾವವನ್ನು ಕಡಿಮೆ ಮಾಡಿತು. ದಾದಿಯರಂತಂದರೆ ಮೊದಲೆಲ್ಲ ಆಸ್ಪತ್ರೆಗಳಿರಲಿಲ್ಲ, ಮನೆಯಲ್ಲಿಯೇ ಮಗು ಜನಿಸೋದಕ್ಕೋಸ್ಕರ ಸಹಾಯ ಮಾಡ್ತಿದ್ದಂಥ ವ್ಯಕ್ತಿಗಳು ದಾದಿಯರಂದರೆ. ಇವರನ್ನು ಕಡಿಮೆ ಮಾಡಿತು. ಹಾಗೆಯೇ ಈಗೇನಾಗಿದೆ ಅಂದರೆ ಅಧಿಕ ಇಳುವರಿ ನೀಡುವ ಬೀಜಗಳನ್ನು ಪರಿಚಯಿಸಿ ರೈತರ ಕೃಷಿ ಕೌಶಲ್ಯಗಳನ್ನು ಕಿತ್ತುಕೊಳ್ಳಲಾಗಿದೆ. ಮೊದಲಿಗೆಲ್ಲ ರೈತರು ತಮ್ಮ ಹೊಲದಲ್ಲಿ ಬಿತ್ತಬೇಕಾಗಿರೋ ಬೀಜಗಳನ್ನ ಅವರೇ ತಯಾರು ಮಾಡ್ಕೋತಿದ್ರು. ತಂತ್ರಜ್ಞಾನದ ಹೆಸರಿನಿಂದ ಹೈಬ್ರಿಡ್ ಬೀಜಗಳನ್ನು ಹೆಸರಿನಿಂದ ರೈತರನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಬೀಜಗಳ ಉತ್ಪಾದನೆ ಕ್ರಿಯೆಯಿಂದ ದೂರ ಇಟ್ಟು ಈಗ ರೈತರಿಗೆ ಆ ಕೌಶಲ್ಯನೇ ಹೋಗ್ಬಿಟ್ಟಿದೆ. ಹೇಗೆ ಬೀಜವನ್ನು ತಯಾರಿಸಬೇಕನ್ನೋ ಕೌಶಲ್ಯನೇ ಕಳ್ಕೊಂಡ್ಬಿಟ್ಟಿದ್ದಾರೆ. 5ನೇ ಪಾಯಿಂಟು, ದಾದಿಯರಿಗೆ ಈ ಇಕ್ಕಳ ಉಪಕರಣ ಬಳಸದಂತೆ ನಿರ್ಬಂಧಿಸಲಾಯಿತು. ಕೇವಲ ತಜ್ಞ ವೈದ್ಯರು ಬಳಸುವುದು ನಿಯಮಾವಳಿಗೆ ಬಂದಿತು. ಹಾಗೆಯೇ ಹೈಬ್ರಿಡ್ ಬೀಜಗಳು ಕಾರ್ಖಾನೆಯಲ್ಲಿ ತಯಾರಾಗುವುದು ಪ್ರಾರಂಭವಾಯಿತು. ರೈತರು ಬೀಜ ತಯಾರಿಸುವ ಕಲೆಯಿಂದ ದೂರರಾದರು. ದಾದಿಯರಿಗೆ ಇಕ್ಕಳ ಬಳಸುವಂಥ ಒಂದು ಕೌಶಲ್ಯವನ್ನು ಕಲಿಯೋದಕ್ಕೆ ಅವಕಾಶ ಕೊಡಲಿಲ್ಲ. ಕೇವಲ
ಡಾಕ್ಟರ್ಸ್ಗಳು ಮಾತ್ರ ಇದನ್ನು ಬಳಸುವಂಥ ಒಂದು ವ್ಯವಸ್ಥೆಯನ್ನು ನಿಯಮವನ್ನು ತಂದರು. ಅದೇ ರೀತಿ ಹೈಬ್ರಿಡ್ ಬೀಜಗಳನ್ನ ಉತ್ಪಾದಿಸುವ ಕಲೆಯನ್ನು ರೈತರಿಗೆ ಕಲಿಸಲಿಲ್ಲ. ಅವರು ತಾವು ಫ್ಯಾಕ್ಟ್ರಿಯಲ್ಲಿ ತಮ್ಮ ಹಣಕ್ಕೆ ಉತ್ಪಾದನೆಗೋಸ್ಕರ ತಾವೇ ಉತ್ಪಾದಿಸೋದಕ್ಕೆ ಪ್ರಾರಂಭ ಮಾಡಿದರು ಫ್ಯಾಕ್ಟ್ರಿಯಲ್ಲಿ. 6ನೇ ಪಾಯಿಂಟು, ಹೆಣ್ಣು ಪ್ರಸವ ಸಮಯದಲ್ಲಿ ಮಾಡಬೇಕಾದದ್ದು ಕೇವಲ ವೈದ್ಯನ ಸಲಹೆ ಪಾಲಿಸುವುದು. ಈಗೇನಾಗ್ಬಿಟ್ಟಿದೆ, ಮಗುವನ್ನು ಮಗು ಜನಿಸುವಂಥ ಸಂದರ್ಭದಲ್ಲಿ ಹೆಣ್ಣು ಕೇವಲ ಡಾಕ್ಟರ್ ಏನು ಹೇಳ್ತಾನೆ ಆ ಸೂಚನೆಗಳನ್ನು ಪಾಲಿಸೋದೊಂದೇ ರೂಢಿಗೆ ಬಂದುಬಿಟ್ಟಿದೆ. ಈಗ ಡಾಕ್ಟರ್ ಹೇಳಿದ ಮೆಡಿಸಿನ್ಸೇ ತೊಗೊಳ್ಳೋದು, ಡಾಕ್ಟರ್ ಹೇಳಿದ ರೀತಿಯೇ ಯೋಗಾಸನಗಳು ಮಾಡೋದು, ಡಾಕ್ಟರ್ ಹೇಳಿದ ರೀತಿಯೇ ವಿಶ್ರಾಂತಿಯನ್ನು ಪಡ್ಕೊಳ್ಳೋದು, ಡಾಕ್ಟರ್ ಹೇಳಿದ ರೀತಿಯೇ ಕೆಲಸಗಳನ್ನ ಮಾಡೋದು. ಹಾಗೆ ಏನಾಗ್ಬಿಟ್ಟಿದೆ, ರೈತರು ಭೂಮಿಯಲ್ಲಿ ಬೆಳೆ ಬೆಳೆಯಲು ರಾಸಾಯನಿಕ ಕಂಪನಿಗಳು ಸೂಚಿಸುವ ಸೂಚನೆಗಳನ್ನು ಪಾಲಿಸಬೇಕಾಗಿದೆ. ನೆಕ್ಸ್ಟ್ ಪಾಯಿಂಟು, ತಂತ್ರಜ್ಞಾನದಿಂದಾಗಿ ಹೆಣ್ಣು ಮತ್ತು ಭ್ರೂಣದ ನಡುವಿನ ಜೈವಿಕ ಸಂಬಂಧ ಹಾಳಾಗಿದೆ. ಹಾಗೆಯೇ ಮಣ್ಣಿನ ಮತ್ತು ಬೀಜಗಳ ರೈತರ ನಡುವಿನ ಸಂಬಂಧ ಹಾಳಾಗಿದೆ. ಈ ತಂತ್ರಜ್ಞಾನ ಅಭಿವೃದ್ಧಿಯಾಗಿ ತಾಯಿ ತನ್ನ ತಾಯ್ತನದ ಸುಖವನ್ನೇ ಅನುಭವಿಸಲಾರ್ದಂಥ ಕೇವಲ ಮೆಡಿಸಿನ್ಸು, ಚೆಕಪ್ಸು, ಸ್ಕ್ಯಾನ್ಸು ಇವುಗಳಿಂದ ಬರೀ ತಂತ್ರಜ್ಞಾನದಿಂದಾಗಿ ಹೆಣ್ಣಿಗೆ ತನ್ನ ತಾಯಿತನದ ಖುಷಿಯನ್ನು ಅನುಭವಿಸೋದಕ್ಕೆ ಆಗ್ತಾ ಇಲ್ಲ. ಹಾಗೆಯೇ ಈ ತಂತ್ರಜ್ಞಾನದಿಂದ ರಸಗೊಬ್ಬರಗಳು, ಕೀಟನಾಶಕಗಳು, ಹೊಸ ಹೊಸ ಬೀಜಗಳು ಬಂದು ರೈತ ಮತ್ತು ಮಣ್ಣಿನ ನಡುವಿನ ನಿಜವಾದ ಸಂಬಂಧ ಕಳೆದು ಹೋಗ್ಬಿಟ್ಟಿದೆ. ತಾಯಿ ತನ್ನ ಮಗುವನ್ನು ಹೇಗೆ ಪ್ರೀತಿಸಬೇಕು ಎಂಬುದನ್ನು ಈಗ ತಂತ್ರಜ್ಞರು ತೋರಿಸಿಕೊಡುವಂತಾಗಿದೆ. ಹಾಗೆಯೇ ಕೃಷಿಯನ್ನು ರೈತರು ಹೇಗೆ ಮಾಡಬೇಕು ಎಂಬುದನ್ನು ಅಗ್ರಿಕಲ್ಚರಲ್ ಕಂಪನಿಗಳು ಹೇಳಿಕೊಡುವಂತಾಗಿದೆ. ಸೊ ತಾಯಿ ತನ್ನ ಮಗುವನ್ನು ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಡಾಕ್ಟರ್ಸ್ ಹೇಳುವಂತಾಗಿದೆ. ಅದೇ ರೀತಿ ರೈತರು ಹೇಗೆ ಕೃಷಿ ಮಾಡಬೇಕು ಅನ್ನೋದನ್ನು ರೈತರಿಗೇ ಕಂಪನಿಗಳು ಕಲಿಸುವಂತಾಗಿದೆ. 1930ರ ದಶಕದಲ್ಲಿ ಬ್ರಿಟನ್ನಲ್ಲಿ 70% ಗರ್ಭಿಣಿಯರು ತಮ್ಮ ಮನೆಯಲ್ಲಿಯೇ ದಾದಿಯರ ಸಹಾಯದಿಂದ ಹೆರಿಗೆ ಮಾಡಿಸಿಕೊಳ್ಳುತ್ತಿದ್ದರು. ಆದರೆ ಈಗ 90% ಪ್ರಸವಗಳು ವೈದ್ಯಕೀಯ ಆಸ್ಪತ್ರೆಯಲ್ಲೇ ಆಗುತ್ತಿವೆ. ಮೊದಲೆಲ್ಲ ಮನೆಯಲ್ಲಿಯೇ ದಾದಿಯರ ಮೂಲಕ 70% ಜನ ಮನೆಯಲ್ಲಿಯೇ ಮಗುವನ್ನು ಹೆರಿಗೆ ನಡೀತಾ ಇತ್ತು. ಈಗೇನಾಗ್ಬಿಟ್ಟಿದೆ, 90% ಜನರು ಆಸ್ಪತ್ರೆಗಳನ್ನೇ ಅವಲಂಬಿಸಿದ್ದಾರೆ. ಹಾಗೆಯೇ ತಮ್ಮ ಭೂಮಿಗೆ ಅಗತ್ಯವಿರುವ ಬೀಜವನ್ನು ರೈತರು ಮೊದಲು ತಾವೇ ಬೆಳೆಯುತ್ತಿದ್ದರು. ಆದರೆ ಈಗ ಹಣ ಕೊಟ್ಟು ಬೀಜವನ್ನು ಖರೀದಿಸುವಂತಾಗಿದೆ. ಇದೆಲ್ಲ ಯಾಕಂದರೆ ಟೆಕ್ನಾಲಜಿ ಹೆಸರಿನಲ್ಲಿ ಕಂಪನಿಗಳು ತಮ್ಮ ಹತೋಟಿಗೆ ತೊಗೊಂಡಿದ್ದಾರೆ. ಜನ ಏನು ಬೆಳಿಬೇಕು, ಈಗ ತಮಗೆ ಬೇಕಾಗಿರೋ ವಸ್ತುವನ್ನು ಬೀಜಗಳನ್ನ ಹೆಚ್ಚು ಉತ್ಪಾದಿಸಿಬಿಟ್ರೆ ರೈತರು ಅನಿವಾರ್ಯತೆಯಿಂದಾಗಿ ಅದೇ ಬೀಜಗಳನ್ನ ಹಾಕ್ತಾರೆ, ಅದೇ ವಸ್ತುವನ್ನು ಉತ್ಪಾದಿಸ್ತಾರೆ. ಹೀಗೆ ಕೃಷಿಯನ್ನು ತಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಈ ತಂತ್ರಜ್ಞಾನದ ಹೆಸರಿನಲ್ಲಿ ಮೋಸ ಮಾಡಲಾಗಿದೆ. IVF ತಂತ್ರಜ್ಞಾನದ ಮೂಲಕ ಕೃತಕ ಮಗುವನ್ನು ಸೃಷ್ಟಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಹಾಗೆಯೇ ಕೃಷಿಯಲ್ಲಿ IPR ಸಸ್ಯ ಬೀಜ ಪುನರಭಿವೃದ್ಧಿ ಪ್ರಾರಂಭವಾಗಿದೆ. ಹೇಗೆ ಮಗುವನ್ನು ಕೃತಕವಾಗಿ ಸೃಷ್ಟಿ ಮಾಡೋದಕ್ಕೋಸ್ಕರ IVF ಯೂಸ್ ಮಾಡ್ತಾರೆ, ಅದೇ ರೀತಿ ಈಗ ಬೀಜಗಳನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ IPRನ ಬಳಸ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಬರೀಬೇಕಾಗಿರೋದು ಇಂದಿನ ಅಂದರೆ 10 ಪಾಯಿಂಟ್ ಆಯಿತು, ಇದು 11ನೇದು ಕನ್ಕ್ಲೂಷನ್. ಇಂದಿನ ಕಾಲದಲ್ಲಿ ಹೆಣ್ಣಿನ ತಾಯ್ತನಕ್ಕೆ ತಂದಿರುವ ಬದಲಾವಣೆಗಳೆಂದರೆ IVF, ಭ್ರೂಣ ವರ್ಗಾವಣೆ, ಬಾಡಿಗೆ ತಾಯ್ತನ, ಗರ್ಭಧಾರಣೆ, ಭ್ರೂಣಲಿಂಗ ಪರಿಶೀಲನೆ. ಸೊ ಏನೇನು ಬದಲಾವಣೆ ತಂದಿದ್ದಾರೆ ಈಗಿನ ಹೆರಿಗೆಯಲ್ಲಿ? IVF ಅನ್ನೋ ಒಂದು ತಂತ್ರಜ್ಞಾನ ತಂದಿದ್ದಾರೆ. ಭ್ರೂಣ ವರ್ಗಾವಣೆ ಮಾಡಬಹುದು ಭ್ರೂಣವನ್ನು. ಬಾಡಿಗೆ ತಾಯ್ತನ, ಸೊ ಹೆಣ್ಣು ಗಂಡಿನ ಜನನಾಂಗಗಳನ್ನ ಬಳಸ್ಕೊಂಡು ಮತ್ತೊಂದು ಹೆಣ್ಣಿನಲ್ಲಿ ಅದನ್ನು ಇಂಜೆಕ್ಟ್ ಮಾಡಿ ತಾಯ್ತನವನ್ನು ಸೃಷ್ಟಿ ಮಾಡೋದು. ಭ್ರೂಣಲಿಂಗ ಪರಿಶೀಲನೆ ಮಷಿನ್ಗಳನ್ನ ತಂದಿದ್ದಾರೆ, ಗಂಡು ಹೆಣ್ಣು ಪರಿಶೀಲನೆ ಮಾಡೋದು. ಸೊ ಇವಿಷ್ಟು ಇಂದಿನ ಕಾಲದಲ್ಲಿ ಹೆಣ್ಣಿನ ತಾಯ್ತನಕ್ಕೆ ತಂದಿರುವ ತಂತ್ರಜ್ಞಾನದ ಮೂಲಕ ಬದಲಾವಣೆ. ಕೃಷಿಯಲ್ಲಿ ಏನು ಮಾಡಿದ್ದಾರೆ, ಯಂತ್ರೋಪಕರಣಗಳು, ಹೈಬ್ರಿಡ್ ಬೀಜಗಳು, ರಾಸಾಯನಿಕ ಗೊಬ್ಬರಗಳು, ನೀರಾವರಿ, ನೀರಿನ ತಂತ್ರಜ್ಞಾನ, ರೋಗ ನಿರೋಧಕ ರಾಸಾಯನಿಕಗಳು ಬಂದಿವೆ. ಸೊ ಕೀಟನಾಶಕಗಳು, ರಾಸಾಯನಿಕ ಗೊಬ್ಬರಗಳು, ಹೈಬ್ರಿಡ್ ಬೀಜಗಳು ಇವು ಕೃಷಿಯಲ್ಲಿ ತಂತ್ರಜ್ಞಾನದ ಹೆಸರಿನಲ್ಲಿ ತಂದಿರುವಂಥ ವಸ್ತುಗಳು. ಇವೆರಡೂ ಶೋಷಣೆಯನ್ನೇ ಮಾಡುತ್ತಿವೆ ವಿನಃ ಯಾವುದೇ ರೀತಿಯಾದ ಅನುಕೂಲಗಳನ್ನ ಮಾಡಿಲ್ಲ ಅನ್ನೋದು ಈ ಲೇಖನದ ಆಶಯವಾಗಿದೆ. ಸೊ ಇದಿಷ್ಟು ನೀವು 11 ಪಾಯಿಂಟ್ನ ಕಂಪಲ್ಸರಿ ನಿಮ್ಮ ಉತ್ತರದಲ್ಲಿ ಬರೆದಾಗ ಮಾತ್ರ 5 ಅಥವಾ 10 ಅಂಕದ ಪ್ರಶ್ನೆಗೆ ಪೂರ್ತಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಪ್ರಶ್ನೆಗೆ ಅಕ್ಯುರೇಟ್ ಇದೇ ಪ್ರಶ್ನೆ ಅಂತ ಇರೋದಿಲ್ಲ. ನೆಲ ವಿರೋಧಿ ವಿಧಾನವೇ ಕೃಷಿ ಸಮಸ್ಯೆ ಮೂಲ. ಸೊ ಇದರಲ್ಲಿ ಕೃಷಿ, ಹೆಣ್ಣು, ಭೂಗರ್ಭ ಸಮಸ್ಯೆ ಇದರಲ್ಲಿ ಯಾವುದೇ ಒಂದು ಶಬ್ದ ಬಂದರೂ ಕೂಡ ನೀವು ಈ ಉತ್ತರವನ್ನು ಬರಿಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.